ಹಾಯ್ ಫ್ರೆಂಡ್ಸ್, ಇದು ಬುಧವಾರದ ಮಿನಿ ಬ್ಲಾಗ್. ಏನಪ್ಪ ಅಂದರೆ ನಮ್ಮಮ್ಮ ಅವರು ಹೊಸ ಮನೆ ಕಟ್ಟಿಸ್ಕೊಳ್ತಾ ಇದ್ದಾರೆ ಇವಾಗ. ಅದು ಸುಮಾರು ಒಂದು 2 ಪೋರ್ಷನ್ ಮಾಡಿ 5-6 ವರ್ಷ ಬಿಟ್ಟಿದ್ರು. ಅದಾದಮೇಲೆ ನಮ್ಮ ಅಪ್ಪಾಜಿ ಎಕ್ಸ್ಪೈರ್ ಆದರು ಅಂತ ಆ ಥರನೇ ಬಿಟ್ಟಿದ್ರು. ಸೊ ಮುಂದೆ ಏನು ಕೆಲಸ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ನಮ್ಮ ಅಪ್ಪಾಜಿ ಇದ್ದಾಗಲೇ 2 ಪೋರ್ಷನ್ ಮಾಡಿ ಬಿಟ್ಟಿದ್ರು. ಇವಾಗ ಮಾಡ್ಕೊತಿದ್ದಾರೆ ಮನೇನ. ಇನ್ನು ಸೀಟ್ ಏನು ಹಾಕಿಲ್ಲ, ಗಿಲಾವ್ ಕೂಡ ಮಾಡಿಲ್ಲ. ಇನ್ನು ಇವಾಗ ಮಾಡ್ತಿದ್ದಾರೆ. ಮೊನ್ನೆ ಈಗ ಒಂದು ವಾರದಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಅದಾದಮೇಲೆ ನಾವು ಮನೆಯದೇನು ಎಲ್ಲ ನೋಡಿಕೊಂಡು ನಮ್ಮಮ್ಮ ಇವರು ಸೀಟೆಲ್ಲ ಹಾಕ್ಸ್ಬಿಟ್ಟು ಹೋಗುವಂತೆ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿದರು. ಸೊ ಇವತ್ತು ಕೆಲಸದವ್ರು ಯಾರೂ ಬರಲ್ಲ ಅಂದಿದ್ದ ಕಾರಣ ನಾವು ಊರಿಗೆ ಹೊರಟು. ಊರಲ್ಲೂ ಕೆಲಸ ಇತ್ತು. ಸೊ ಇನ್ನು ಅವರೆಕಾಯಿ ಮತ್ತು ರಾಗಿ ಒಣಗಾಕ್ಬೇಕಿತ್ತು. ಅದಾದಮೇಲೆ ಅವರೆಕಾಯಿ ಎಲ್ಲ ಬಿಡಿಸ್ಬೇಕಿತ್ತಲ್ವ, ನಾವು ಅವರೆಕಾಯಿ ಎಲ್ಲ ಹಾಕಿದ್ವಿ. ಹಂಗಾಗಿ ನಾವು ಇಲ್ಲ ಇನ್ನೊಂದು ದಿನ ಬರ್ತೀವಿ ಬೇಕಿದ್ರೆ, ಸದ್ಯಕ್ಕೆ ಇವಾಗ ಕೆಲಸದವ್ರು ಏನು ಬರಲ್ವಲ್ಲ ಅಂದ್ಬಿಟ್ಟು ನಾವು ಊರಿಗೆ ಹೊರಟ್ವಿ. ಅದಾದಮೇಲೆ ಕಡೂರಿಗೆ ಬಂದು ಇಲ್ಲಿ ನಮ್ಮ ಮನೆಯವರು ರೇಷನ್ ತಗೊಳ್ತಾರೆ. ದಿನಸಿ ವ್ಯಾಪಾರ ಮಾಡ್ತಾರೆ ಅವರು. ದಿನಸಿನ ತಗೊಳಕ್ಕೆ ಅಂಥೇಳಿ ಅಲ್ಲಿ ಗಾಡಿ ನಿಲ್ಲಿಸಿದ್ವಿ. ನೋಡಿ, ಇಲ್ಲೇ ಅವರು ದಿನಸಿ ತೊಗೊಳೋದು. ಯಾವಾಗಲಾದರೂ ಅರ್ಜೆಂಟ್ ಇದ್ದರೆ ಇಲ್ಲೇ ತೊಗೋತಾರೆ, ಇಲ್ಲಾಂದರೆ ಈ ಥರ ಭಾನುವಾರ ಹೊಸದುರ್ಗ ಈ ಥರ ಹೋಗಿ ತೊಗೋತಾರೆ. ನನ್ನ ಮಗಳು ಇಲ್ಲಿ ಚಾರ್ಜರ್ ಇಟ್ಕೊಂಡು ಆಟ ಆಡ್ತಿದ್ದಾಳೆ ನೋಡಿ. ಚಿಕ್ಕ ಮಕ್ಕಳು ಎಷ್ಟು ಹಠ ಮಾಡ್ತವೆ ಅಂದರೆ ಹೇಳ್ಬಾರ್ದು. ಅದಾದಮೇಲೆ ನಾವು ಮಧ್ಯಾಹ್ನ ಆಗಿತ್ತಲ್ವ, ಸೊ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ರಾಯಲ್ ಟ್ರೀಟ್ಗೆ ಹೋದ್ವಿ. ಅದು ಇಲ್ಲೇ ಕಡೂರಲ್ಲೇ ಇರೋದು, ಚೆಕ್ ಪೋಸ್ಟ್ ಹತ್ರನೇ. ಹೋದ ತಕ್ಷಣ ಒಂದು ಮೆನು ಕಾರ್ಡ್ ಕೊಟ್ಟರು. ಸೊ ನಾವು ಒಂದು ಹಾಫ್ ತಂದೂರಿ ಆರ್ಡ್ರ್ ಮಾಡಿದ್ವಿ. ಟೇಸ್ಟೇನು ಅಷ್ಟು ಚೆನ್ನಾಗಿರಲಿಲ್ಲ, ಪರವಾಗಿಲ್ಲ, ಸ್ವಲ್ಪ ಟೇಸ್ಟ್ ಅಷ್ಟೇ ಚೆನ್ನಾಗಿದೆ. ನಮ್ಮ ಮನೆಯವರು ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ರು. ಏನಪ್ಪ ಅಂದರೆ ಒಂದು ಕೋಳಿ ಫುಲ್ ತಿಂದ್ಬಿಡೋಣ ಇಬ್ಬರು ಇವತ್ತು ಅಂದ್ಬಿಟ್ಟು. ಸೊ ಬೇಡ ಅಂದ್ಬಿಟ್ಟು ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತ ಹಾಫ್ ತೊಗೊಂಡ್ವಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ತಂದೂರಿ ತೊಗೊಂಡು ಅದಾದಮೇಲೆ ರೈಸ್ ತೊಗೊಂಡ್ವಿ. ನೋಡಿ, ಹೋಟೆಲೆಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು. ಏನಪ್ಪ ಅಂದರೆ ಅಲ್ಲಿ ಬರ್ಡೇ ಪಾರ್ಟಿ, ಪ್ರೈವೇಸಿಯಾಗಿ ಕೂತ್ಕೊಳ್ಳೋಕ್ಕೆ, ಹೊಸ್ದಾಗಿ ಮದುವೆ ಆಗಿರೋರು ಈ ಥರ ಪ್ರೈವೇಸಿಯಲ್ಲಿರೋಕ್ಕೆ ಇಷ್ಟಪಡ್ತಾರೆ ನೋಡಿ. ಆ ಥರ ಮೇಲೆ ಫ್ರೆಂಡ್ಶಿಪ್ ಹಾಲು ಈ ಥರ ಎಲ್ಲ ರೂಮ್ಸ್ ಇದೆ. ಯಾರಾದರೂ ಬಂದರೆ ಈ ಕಡೆ ವಿಸಿಟ್ ಮಾಡಿ. ಸೊ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವೊಂದು ಗೋಬಿ ತೊಗೊಂಡ್ವಿ. ಗೋಬಿನೂ ಟೇಸ್ಟು ಚೆನ್ನಾಗಿತ್ತು. ತಂದೂರಿ ಅಷ್ಟೊಂದು ಚೆನ್ನಾಗಿಲ್ಲ, ಗೋಬಿ ಮಾತ್ರ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಬಿಲ್ ಪೇ ಮಾಡಿ ನಾವು ಊರಿಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.